ಬೆಳಗಾವಿಯಲ್ಲಿ ಶಿಥಿಲಗೊಂಡ ಇಎಸ್ಐ ಆಸ್ಪತ್ರೆಯನ್ನು ಮರು ನಿರ್ಮಿಸುವ ಕುರಿತು ಮಹತ್ವದ ಚರ್ಚೆ ನಡೆಯಿತು. ಕೂಡಲೇ ಕಾಮಗಾರಿಯನ್ನು ಆರಂಭಿಸಬೇಕೆಂದು ಶಾಸಕ ಆಸಿಫ್ ಸೇಠ್ ಆಗ್ರಹಿಸಿದರು. ಇದಕ್ಕೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು ಆಸ್ಪತ್ರೆಯನ್ನು ಖಾಲಿ ಮಾಡಿದರೆ ಕೂಡಲೇ ಕಟ್ಟಡ ಕಾಮಗಾರಿ ಆರಂಭಗೊಳ್ಳಲಾಗುತ್ತದೆ ಎಂದರು. ಇಂದು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಕೆಡಿಪಿ ಸಭೆಯನ್ನು ಕರೆಯಲಾಗಿತ್ತು. ಸಭೆಯ ಆರಂಭದಲ್ಲೇ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರು ಸಚಿವರು ಬರುವ ಮುಂಚೆಯೇ ಹಾಜರಿಯನ್ನು ತೆಗೆದುಕೊಳ್ಳಬೇಕು. ಹಲವಾರು ಅಧಿಕಾರಿಗಳು ಸಭೆಗೆ ಗೈರಾಗಿದ್ದಾರೆ. ಬೇಜವಾಬ್ದಾರಿ ತೋರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದರು. ಇನ್ನು ಉತ್ತರ ಶಾಸಕ ಆಸಿಫ್ ಸೇಠ್ ಅವರು ಇಎಸ್ಐ ಆಸ್ಪತ್ರೆಯನ್ನು ಹೊಸದಾಗಿ ನಿರ್ಮಿಸುವ ಕುರಿತು ಮತ್ತು ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಬೇಕೆಂದರು. ಎಲ್ಲ ಸಿಬ್ಬಂದಿಗಳಿಗೆ ಮನೆ ಕಳಿಸ್ಕೊಟ್ಟಿದ್ದು. ಈಗ ಬೆಂಗಳೂರು ಬಿಟ್ಟು ಬೆಳಗಾವಿ ಹೈಯೆಸ್ಟ್ ಇದೆ ಐ ಟಿ ಕಾರ್ಡ್ಸ್. ಯಾರಿಗೆ ಡಾಕ್ಟರ್ಸ್ ಇಲ್ಲ, ನರ್ಸಿಂಗ್ ಸ್ಟಾಫ್ ಇಲ್ಲ, ಯಾರೂ ಇಲ್ಲ. ಅಲ್ಲಿ ಏನ್ ಮಾಡ್ತಾರೆ? ಹಾಸ್ಪಿಟಲ್ ಸರಿ ಇಲ್ಲಲ್ಲ. ಒಂದು ನಾನು ಹೇಳಕತ್ತಿ, ನೀವು PWD ಇವತ್ತು ಚೆಕ್ ಮಾಡಬೇಕಾಗಿತ್ತು. ಅದು ಈಗ ಬಂದ್ ಮಾಡಿ ಇಲ್ಲೇ ಇಲ್ಲ, ಅಲ್ಲೇ ಇಲ್ಲ, ಹಾಗಾಗಿದೆ. ಹಿಂದಿನವ್ರು ಯಾರು ಕಟ್ಟ್ಯಾರ ಅದನ್ನ ಬೆರೀರಿ ಅಂತ ಎನ್ಕ್ವೈರಿ ಆಗಿ ಒಂದ್ ಬಂದು ಹಾಸ್ಪಿಟಲ್ ಬೀಳುವಂತ ಸ್ಥಿತಿ ಒಳಗೆ ಇದ್ದಾಗ 22 ವರ್ಷದಿಂದ 100 ಕೋಟಿ ಹಾಸ್ಪಿಟಲ್ ವಿಷಯ. ಈಗ 152 ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಸರ್ಕಾರ. ಅಲ್ಲಿ ಆಗಿ ಪೇಷಂಟ್ ಜೊತೆಗೆ ಹೋಗ್ಬೇಕು. ಅದು ಪೇಷಂಟ್ ರೆಫರ್ ಮಾಡ್ತಾ ಇದ್ದಾರೆ. ಯಾರು ಅಲ್ಲಿ ಪೇಷಂಟ್ ತೋರಿಸ್ತಾ ಇಲ್ಲ, ರೆಫರ್ ಮಾಡ್ತಾ ಇದ್ದಾರೆ. ಎಲ್ಲ ಬಂದಾಗಿತ್ತು. ಇರಲಿಲ್ಲ ಅಲ್ಲಿ, ಅದನ್ನ ಖಾಲಿ ಮಾಡಿ ಪೇಷಂಟ್ ಜೊತೆ ಹೋಗ್ಬೇಕು. ಪೇಷಂಟ್ ಜೊತೆ ಹೋಗ್ಬೇಕು. ಈಗ ಅದನ್ನ ಅರ್ಥ ಇದೆ. ಪೇಷಂಟ್ ಎಲ್ಲ ಡಿಸ್ಪೆನ್ಸರಿಗೆ ಇದು ಮಾಡಿದಾರೆ. ಹಾಸ್ಪಿಟಲ್ ಡಿಸ್ಪೆನ್ಸರಿ ಎಕ್ಸ್ರೇ ಮಷೀನ್ ಬಂದಿದೆ. ಎಕ್ಸ್ರೇ ಟೆಕ್ನಿಷಿಯನ್ ಇಲ್ಲಿಂದ ಧಾರವಾಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಕ್ಸ್ರೇ ಮಾಡೋದಿಲ್ಲ. ಕಟ್ಟುತಕ್ಕ ಅಲ್ಲಿ ಇಕ್ವಿಪ್ಮೆಂಟ್ ಎಲ್ಲ ಹಾಳಾಗ್ತಾವ ಅಂತ ಹೇಳಿ ಇರುವಂತ ಇಕ್ವಿಪ್ಮೆಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳಿದಾರೆ. ಟ್ರಾನ್ಸ್ಫರ್ ಮಾಡಿ ಇದನ್ನ ನೀವು ಬಿಟ್ರಿ ಅಂದ್ರೆ ಇದು ವಾಪಸ್ ಬರುವುದಿಲ್ಲ. ಸೇಮ್ ಕೇಂದ್ರ ಸರ್ಕಾರ ಮೊನ್ನೆ ಸಲ ಒಂದು ನಿರ್ಣಯ ಹೋತಂದ್ರೆ ನಮ್ಮ ಬೆಳಗಾವಿ ಆಸ್ಪತ್ರೆ ಸಿಗುದಿಲ್ಲ. ಯಾಕಂದ್ರೆ ರೂಲ್ಸ್ ಹೊಸ ಮಾಡ್ಕೊಂಡಾರ. ಇದು ಹೊಸ ಆಸ್ಪತ್ರೆಗಳು ಕೊಡಂಗಿಲ್ಲ. ಯಾಕಂದ್ರೆ ಇವರೆಲ್ಲ ಬೇರೆ ಬೇರೆ ಹಾಸ್ಪಿಟಲ್ ರೆಫರ್ ಮಾಡ್ತಾ ಇದ್ದಾರೆ. ಮಾಡಿಸಿದೀವಿ, ದಯವಿಟ್ಟು ಅದನ್ನು ಖಾಲಿ ಮಾಡಿಸಿ. ಖಾಲಿ ಮಾಡಿಸಿದ್ರೆ ಕಟ್ಟಡ ಸ್ಟಾರ್ಟ್ ಆಗ್ತದೆ. ಖಾಲಿ ಮಾಡಿ 3 ತಿಂಗಳು ಆಗಿದೆ. ಅವ್ರಿಗೆ ಡೆಮಾಲಿಷನ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಅದೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು 152 ಕೋಟಿ ರೂಪಾಯಿ ಮಂಜೂರಾಗಿ ಟೆಂಡರ್ ಆಗಿದೆ. ಅದನ್ನು ನಿರ್ಮಿಸಲು ಹಳೆಯ ಆಸ್ಪತ್ರೆಯನ್ನು ನೆಲಸಮ ಮಾಡಿಸಲು ಆಸ್ಪತ್ರೆಯನ್ನು ಖಾಲಿ ಮಾಡಬೇಕೆಂದರು. ಈ ಬಾರಿ ಬಂದ ಅನುದಾನ ಮರಳಿ ಹೋದರೆ ತಿರುಗಿ ಮಂಜೂರು ಆಗಲ್ಲ. ಅದನ್ನು ಖಾಲಿ ಮಾಡಿಸಿದರೆ ಹೊಸ ಕಟ್ಟಡ ಕಾಮಗಾರಿ ಆರಂಭಗೊಳ್ಳುತ್ತದೆ ಎಂದರು. ವೇದಿಕೆ ಮೇಲೆ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಿಂಧೆ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಕೃಷ್ಣ ಕಾಂಬ್ಳೆ, KMM ನ್ಯೂಸ್, ಬೆಳಗಾವಿ.